ಎಲ್ರಿಗೂ ನಮಸ್ಕಾರ. ಇವತ್ತು ಸಿಹಿ ಇರೋದೊಂದು ತಿಂಡಿ ಮಾಡ್ತೀನಿ ನಾನು. ಅದು ಶಂಕರಪಳ್ಳೆ ಥರನೇ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಒಂದು ಪಚ್ಚಬಾಳೆ, ಬಾಳೆಹಣ್ಣು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಒಂದು ಪಚ್ಚಬಾಳೆ ನೋಡಿ, ಏನಿಲ್ಲ ಅಂದ್ರೂ ಒಂದು 50 ಗ್ರಾಮಷ್ಟು ಬೆಲ್ಲ. ಇದು ಪುಡಿ ಬೆಲ್ಲ, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಬೆಲ್ಲ ಇರುತ್ತೆ. ಅದು ಒಂದು 1/4 ಕಪ್ಪಷ್ಟು ನಾವು ಹಾಲು ಹಾಕ್ಕೊಳ್ಳೋಣ. ಇಷ್ಟು ಹಾಲು ಬೇಕು. ಇಷ್ಟು ನಾನು ಇವಾಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಒಂದು 1/4 ಕಪ್ಪಷ್ಟು ರವೆ ಹಾಕೋಣ. ಮಾಮೂಲಿ ರವೆನೇ, ಉಪ್ಪಿಟ್ಟು ರವೆ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸಿಗೆ ಹಾಕಿರೋ ಅಂಥ ಮಿಶ್ರಣ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಇದನ್ನು ಬಿಡಬೇಕು, ರೆಸ್ಟ್ ಮಾಡಬೇಕಿದು. ಅದು ರವೆ ನೆನಿಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ರವೆ ನೆನಿಬೇಕು, ಅದಕ್ಕೋಸ್ಕರನೇ ಬಿಡಬೇಕು ಇದನ್ನು. ಐದು ನಿಮಿಷ ಇರಲಿ ಇದು. ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೀನಿ, ರೆಸ್ಟ್ ಆಗಿದೆ ಇದು. ಇವಾಗ ನಾನು 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. 1 ಕಪ್ಪು ನೀಟಾಗಿ ಜಲ್ದಿ ಹಿಡಿದ್ಬಿಟ್ಟು ಹಾಕ್ಕೋಬೇಕು. ಫಸ್ಟು ನೋಡಿ 1 ಕಪ್ ಹಾಕಿದ್ದೀನಿ, ಕಲಿಸ್ತಾ ಹೋಗಿ. ಈ ಥರ ಹೊಸ ಥರ ಚೆನ್ನಾಗಿರುತ್ತೆ ತಿಂಡಿಗಳು ಮಾಡ್ತಾಯಿದ್ರೆ ನೀವು. ತಿಂಡಿ ಅಂತ ಅಲ್ಲ, ಇದು ಸ್ನ್ಯಾಕ್ಸ್ ಥರನೂ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ಇದನ್ನು. ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ. ಅದೇ ಪ್ರೆಗ್ನೆಂಟ್ ಇರೋರು ಮಾತ್ರ ಎಳ್ಳು ಹಾಕಿದರೆ ತಿನ್ನಬೇಡಿ, ಎಳ್ಳು ಹಾಕ್ಲಿಲ್ದಂಗೆ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತೀನಿ ನಾನು. ಏಲಕ್ಕಿ ಪುಡಿನ ಬೇಕು, ಸಿಹಿ ಇದ್ದ ಹತ್ರ ಏಲಕ್ಕಿ ಪುಡಿ ಇರಬೇಕು. ಸ್ವಲ್ಪ ಸಾಲ್ಟು, ಇನ್ನೂ ಒಂದು ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಇಷ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಫಸ್ಟ್ 1 ಕಪ್ ಹಾಕಿದ್ದೀನಿ, 1/4 ಕಪ್ ರವೆ, 5 ರಿಂದ 6 ಟೇಬಲ್ ಸ್ಪೂನು ಬೆಲ್ಲ. ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೀವು ಇದನ್ನು. 1.5 ಕಪ್ ಹಾಕಿದ್ದೀನಿ ಇವಾಗ ಮೈದಾ. ಇವಾಗ ನಾನು ಕೈಯಲ್ಲೇ ನಾದ್ಕೊತೀನಿ, ಯಾಕಂದ್ರೆ ಸ್ಪೂನಲ್ಲಿ ಆಗಲ್ಲ ಇದು. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೀವು. ನೀವು ಹಾಲು ಚಿಕ್ಕ ಕಪ್ಪಲ್ಲಿ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡಬೇಕಂದ್ರೆ ನೀವು ದೊಡ್ಡದ್ರಲ್ಲಿ ಕೂಡ ಹಾಲು ಎಷ್ಟು ಬೇಕಾದ್ರೆ ಕಡಿಮೆ ಆದರೂ ಕೂಡ ಮೇಲೆ ಹಾಕ್ಕೊಂಡು ನೀವು ನಾದ್ಕೋಬೋದು. ಅದರ ನೀರು ಹಾಕ್ಕೋಬೇಡಿ. ನೋಡಿ, ಈ ಅದಕ್ಕೆ ಬಂದಿದೆ ನೋಡಿ ಹಿಟ್ಟು. ಈ ಅದಕ್ಕೆ ಇರಬೇಕು ಹಿಟ್ಟಿದು. ನೋಡಿ, ಕಿಚನ್ ಕಲ್ಲಿದು ಶೆಲ್ಪು. ಒಂದು ಅರ್ಧ ಹಿಟ್ಟು ತೊಗೊಳೋಣ ಇದರಲ್ಲಿ. ಫಸ್ಟು ಅರ್ಧ ಸೈಡ್ ಇಟ್ಕೊಳ್ಳೋಣ ಮಾಡಿ. ಇವಾಗ ಇದನ್ನು ನಾನು ಉಜ್ಕೋಬೇಕು. ಚಪಾತಿ ಉಜ್ತೀವ ಅದೇ ಥರ ಸ್ವಲ್ಪ ದಪ್ಪ ಇರಬೇಕು. ಉಜ್ಜಿ ತೋರಿಸ್ತೀನಿ ನಾನು. ಭಾಳ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತಿಂತಾ ಇರ್ತಾವೆ, ಕೊಟ್ಟರೆ ಒಪ್ಪಾಡ್ಗೋ ಆಟ ಆಡ್ಕೊಂಡು ಆ ಥರ. ಮತ್ತು ಇವಾಗ ಹಬ್ಬ ಎಲ್ಲ ಬರ್ತವೆ, ಈ ಥರ ತಿಂಡಿಗಳೆಲ್ಲ ಮಾಡಿದರೆ ಒಳ್ಳೆಯದು. ನಾನಿವಾಗ ಇದು 2 ಕೈಯಲ್ಲಿ ಉಜ್ಕೊತೀನಿ, ಯಾಕಂದರೆ ಒಂದೇ ಸಮನಾಗಿ ಬರಬೇಕಿದು, ದಪ್ಪ ಸಣ್ಣ ಬರಬಾರ್ದು. ನೋಡಿದ್ರ, ಈ ಅದಕ್ಕೆ ಉಜ್ಜಬೇಕು, ಇಷ್ಟು ದಪ್ಪ ಇರಬೇಕು. ಸ್ವಲ್ಪ ಚಾಕಿಗೆ ಎಣ್ಣೆ ಸವರ್ಕೊಂಡು ನೀವು ನೀಟಾಗಿ ನೋಡಿ ಕಟ್ ಮಾಡ್ಕೋಬೇಕು ಇದನ್ನು. ಈ ಥರ ಎಳಿಬೇಡಿ, ಕಟ್ ಮಾಡೋಕೆ ಎಳಿಬಾರ್ದು. ಈ ಥರ ಮುಂದಕ್ಕೆ ಹೋದರೆ ಚಾಕು ಅದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿರುತ್ತೆ. ಇವಾಗ ಗಣೇಶನ ಹಬ್ಬ ಬರ್ತಾಯಿದೆ, ಮಾಡಿ ಇದನ್ನೆಲ್ಲ ಒಳ್ಳೆಯದು. ಮತ್ತು ಇದನ್ನು ಕಟ್ಟಿಂಗ್ ಹೆಂಗಂದ್ರೆ ನೀವು ಒಂದೊಂದು ಕೂಡ ಈ ಥರ ತೆಗೆದುಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡ್ಬೋದು. ಒಂದೊಂದು ಕೂಡ ತೆಗೆದು, ಯಾಕಂದರೆ ಫುಲ್ ಎಲ್ಲ ಕಟ್ ಮಾಡಿದರೆ ಇದು ಏನಾಗುತ್ತಂದರೆ ಒಂದು ಸಣ್ಣದು ಒಂದು ದೊಡ್ಡದು ಆಗುತ್ತೆ. ಈ ಥರ ನೀಟಾಗೆ ನೋಡಿ, ತುಂಬ ಅದ್ಭುತವಾಗಿ ಬರುತ್ತೆ. ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ. ನಿಮಗೆ ಯಾವುದು ನಿಮಗೆ ಡಿಸೈನ್ ಬೇಕಾದರೂ ನೀವು ಇದರಲ್ಲಿ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ.
ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ನನಗೆ ಅನಿಸುತ್ತೆ. ಈ ಥರ ಇವಾಗೆ ಮಾಡ್ಕೊತೀನಿ ನಾನು. ಕಟ್ ಮಾಡಿದ್ದೀನಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ ನೋಡೋಣ. ತುಂಬ ಕಾಯಬಾರ್ದು ಎಣ್ಣೆ, ಮೀಡಿಯಮ್ ಕಾದ್ಮೇಲೆ ಕಡಿಮೆ ಉರಿ ಇಟ್ಟು ನೀವು ಈ ಥರ ಹಾಕ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ, ಎಣ್ಣೆ ಕೈಗೆ ಸಿಡ್ದಾತು. ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು, ಯಾಕಂದರೆ ನೋಡಿ ಇದು ಇಷ್ಟು ದಪ್ಪ ಇರುತ್ತೆ, ಬೇಯಬೇಕಲ್ವ, ಇದು ಒಳಗಿಂದ ನೀಟಾಗಿ ಬೇಯಬೇಕು. ಅದಕ್ಕೇ ನೀವು ಕಡಿಮೆ ಉರಿಯಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ತುಂಬ ಉರಿ ಇಟ್ಟರೆ. ಹಾಕ್ಕೊಂಡಿದ್ದೀನಿ ಎಲ್ಲ, ನಿಧಾನಕ್ಕೆ ತಿರ್ಗಿಸ್ಕೊಳೋಣ, ಯಾಕಂದರೆ ಒಂದಕ್ಕೊಂದು ಹಿಡ್ದಿರುತ್ತೆ. ತಿರ್ಗಿಸ್ಬಿಟ್ರೆ ಏನು ಮಾಡುತ್ತದು, ಎಲ್ಲಿ ಬೇಯ್ಬಿಟ್ಟು ಹೋಗ್ಬಿಡುತ್ತದು. ಬೆಂದಮೇಲಾದರೆ ಬಿಡಿಸೋದು ಕಷ್ಟ. ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ, ಕಡಿಮೆ ಉರಿ ಇಟ್ಕೊಳ್ಳಿ, ಯಾಕಂದರೆ ನಾವು ಬೆಲ್ಲ ಹಾಕಿರೋದಲ್ವ, ಕಪ್ಪು ಬಂದುಬಿಡುತ್ತೆ. ನಿಧಾನಕ್ಕೆ ನೋಡಿ, ಫಸ್ಟ್ ಹಾಕಿರೋದಲ್ಲೇ ಬ್ರೌನ್ ಕಲರ್ ಆಗಿಬಿಟ್ಟೈತಿ. ಏನು ಪರವಾಗಿಲ್ಲ, ಜಾಸ್ತಿ ಬಂದರೆ ಅದನ್ನು ತೆಗೆದು ಬಿಡ್ಬೋದು. ಈ ಥರ ಒಂದು ಕಚ್ಕೊಂಡಿದ್ರೆ ಬಿಡಿಸ್ಕೊಂಬಿಡಿ, ಇಲ್ಲಾಂದ್ರೆ ಅದು ಉಬ್ಬಲ್ಲ. ವಾ, ಮಸ್ತಾಗಿ ಬರ್ತಾಯಿದೆ ನೋಡಿ, ಎಷ್ಟು ಸೂಪರಾಗಿ ಬರ್ತಾಯಿದ್ದಾವಲ್ಲ. ನೋಡಿದ್ರ, ನಿಧಾನಕ್ಕೆ ಕಡಿಮೆ ಉರಿ ಇಟ್ಟಿರೋದು, ನಿಧಾನಕ್ಕೆ ಬೇಯ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ನೋಡಿ. ಇದು ಒಂದೊಂದು ಸಕ್ಕದ ಬಂದಿದೆ. ಬಾಳೆಹಣ್ಣು ಆ ಬೆಲ್ಲ ಹಾಕಿರೋದ್ಗೆ ಇದು, ಯಾಕಂದರೆ ಜಾಸ್ತಿ ಉರಿ ಇಟ್ಟರೆ ಕಪ್ಪಾಗಿ ಹೋಗ್ಬಿಡುತ್ತೆ. ನಿಧಾನಕ್ಕೆ ಉರಿ ಇಟ್ಟು ಬೇಯಿಸ್ಕೊಳ್ಳಿ, ತುಂಬ ಅದ್ಭುತವಾಗಿ ಬರುತ್ತೆ. ಇನ್ನು ಬೇಯಬೇಕಿದು, ಇನ್ನು ಆಗಬೇಕು, ಕಡಿಮೆ ಉರಿ ಇದೆ. ಇದು ಆಗಿಬಿಟ್ಟಿದೆ, ತೆಗಿಯೋಣ ನಾವು. ಇದು ಬೆಂದ್ಬಿಟ್ಟಿದೆ ನೋಡಿ, ಈ ಕಲರ್ ಬರಬೇಕು, ನೋಡ್ಕೊಳ್ಳಿ ನೀಟಾಗಿ. ಈ ಕಲರ್ ಬಂದರೆ ಸೂಪರಾಗಿ ಬೆಂದಿದೆ ಅಂತ ಅರ್ಥ. ನೋಡಿದ್ರೆ ಹೇಗೆ ಕಾಣ್ತಾಯಿದೆ, ಸೂಪರಾಗಿ ಕಾಣ್ತಾಯಿದೆ ಅಲ್ಲ. ಇನ್ನೊಂದಿತ್ತಲ್ಲ, ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಅಂದರೆ ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು ನೀವು, ಈ ಥರನೇ ಮಾಡಬೇಕಂದ್ರೆ. ಸಕ್ಕರೆ ಹಾಕಿದರೆ ಪರವಾಗಿಲ್ಲ, ನಡೆಯುತ್ತೆ. ಇದು ಬೆಲ್ಲ ಬಾಳೆಹಣ್ಣೆಲ್ಲ ಇದೆಯಲ್ವಾ, ಅದಕ್ಕೇನೆ. ಇಲ್ಲ ಬೇಗ ಕರಗಾಗ್ಬಿಡುತ್ತೆ ನೀವು ಜಾಸ್ತಿ ಉರಿ ಇಟ್ಕೊಂಡ್ರೆ. ಕಡಿಮೆ ಉರಿ ಇಟ್ಕೊಳ್ಳಿ, ಇದೇ ಥರ ಮಾಡಿ. ಸಕ್ಕದ ಬಂದಿದೆ ನೋಡಿ, ಹಂಗೆ ಬನ್ನು ಥರ ಉಗ್ತಾ ಹೋಗುತ್ತಿದ್ದು, ಕಡಿಮೆ ಉರಿಯಲ್ಲಿ ಬೇಯ್ತಾ. ನಿಮಗೆ ತುಂಬ ತೆಳ್ಳಗಾಯಿತು ಅಂದರೆ ಕಲಸುವಾಗೆ ಪರವಾಗಿಲ್ಲ, ಒಂದೂವರೆ ಕಪ್ಪೆ ಅಂತಲ್ಲ ಇಟ್ಟು ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಟ್ಟು ಕಣ್ಣು ಮಾಡ್ಬೋದು. ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ ನಿಧಾನಕ್ಕೆ, ಒಂದಕ್ಕೊಂದು ಅಂಟ್ಕೋಬಾರ್ದು, ಅದಕ್ಕೋಸ್ಕರನೇ ಹಿಂಗೆ ಮಾಡಬೇಕು. ಮತ್ತು ಚೆನ್ನಾಗಿ ಉಬ್ಬುತ್ತೆ, ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸಿದರೆ ಬೇಯ್ತಾ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತಿನ್ನೋಕ್ಕೂ ಅಷ್ಟೇ ಅದ್ಭುತವಾಗಿರೋ, ಆದರೆ ಬಿಸಿ ಇದೆ ನೋಡಿ ಯಾವ ಥರ ಓಪನ್ ಆಗಿದೆ ಇದು, ಬೇಯ್ತಾ ಚೆನ್ನಾಗಿ ಬೆಂದಿದೆ. ಸೂಪರಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ಹಬ್ಬಗಳು ಬರ್ತವೆ, ಮಕ್ಕಳು ಚೆನ್ನಾಗಿ ತಿಂತಾರೆ ನೋಡಿ. ಈ ಥರ ಮಾಡಿರೋ ಮಾತ್ರ ತುಂಬ ಚೆನ್ನಾಗಿ, ವಯಸ್ಸಾದವ್ರು ಕೂಡ ತಿಂತಾರೆ. ಆದರೆ ವಯಸ್ಸಾದವ್ರು ಅಲ್ಲಿರಲ್ಲ, ಮಕ್ಕಳು ಚೆನ್ನಾಗಿ ತಿಂತಾರೆ. ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ನೋಡಿ. ನೋಡ್ತಾ ಇದ್ದೀರಾ ಇನ್ನೂ ವಿಡಿಯೋ ನೋಡಿ ನಮ್ದು.